ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಮತ್ತೊಂದು ಹೊಸ ವೀಡಿಯೋಗೆ. ನಾನಿವತ್ತು ವಾಪಸ್ ಬಂದಿದ್ದೀನಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಇವತ್ತು ವೀಡಿಯೋ ಟಾಪಿಕ್ ಏನಪ್ಪ ಅಂದರೆ ನನ್ನ ಗೋಪ್ರೋ ಆಕ್ಸೆಸರೀಸ್. ಸೊ ಗೋಪ್ರೋ ಆಕ್ಸೆಸರೀಸ್ ಯಾವ್ಯಾವುದಿದೆ, ಏನೇನು ಕತೆ ಎಲ್ಲ ತೋರ್ಸೋಣ. ತುಂಬ ಜನ ಕೇಳ್ತಾ ಇದ್ದಾರೆ ಯಾವ ಆಕ್ಸೆಸರೀಸ್ ಯೂಸ್ ಮಾಡ್ತೀರಾ, ಏನೇನು ಯೂಸ್ ಮಾಡ್ತೀರಾ, ಮೈಕ್ ಸೆಟಪ್ ಏನಾದರೂ ಇದೆಯಾ ಅಂತ. ಸೊ ಅವಾಗಿಂದ ವೀಡಿಯೋ ಅದಕ್ಕೆ ಬಂದಿರೋದು. ಮೈಕ್ ಸೆಟಪ್ ಏನಾದರೂ ನೋಡಬೇಕು ಅಂದರೆ ಮೇಲ್ಗಡೆ ಇದೆ, ಮತ್ತು ಬ್ಲಾಗಿಂಗ್ ಸೆಟಪ್ ನೋಡಬೇಕು ಅಂದರೆ ಅದು ಇದೆ, ಮೌಂಟ್ ಹೆಂಗೆ ಮಾಡಬೇಕು ಅನ್ನೋದಿದೆ, ಅದೂ ಇದೆ. ಸೊ ಎಲ್ಲನೂ ಐ ಬಟನಲ್ಲಿ ಸಿಗುತ್ತೆ, ಅಲ್ಲೋಗಿ ನೋಡ್ಕೋಬೋದು, ನಿಮಗೆ ಲಿಂಕ್ ಸಿಗುತ್ತೆ. ಸೊ ಎಲ್ಲ ಆಕ್ಸೆಸರೀಸ್ನ ಹೆಂಗಿದೆ ನನ್ನ GoPro ರಿವ್ಯೂ ಮಾಡ್ತೀನಿ. ಈಗಲೂ ತೊಗೋಬೋದಾ, 2021 ಹೀರೋ 7 ತೊಗೊಂಡು ಯೂಸ್ ಮಾಡ್ಬೋದಾ, ಟ್ರಾವೆಲ್ ಬಾಕ್ಸ್ ಮಾಡ್ಬೋದಾ, ಸೊ ಅದ್ರ ಬಗ್ಗೆ ಈ ವಿಡಿಯೋ ಬರುತ್ತೆ. ಸೊ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ, ಬರೋಣ. ಸೊ ಮೊದಲಿಗೆ ಇದು ನನ್ನ GoPro ಹೀರೋ 7 ಬ್ಲ್ಯಾಕ್ ಅಂತ. ಇದು ಬಂದು ಒಂದು 3-4 ವರ್ಷದ ಹಿಂದೆ ರಿಲೀಸ್ ಆಗಿದ್ದು. ಸೊ ಆವಾಗ ತುಂಬ ಓಡಿದ್ದು, ತುಂಬ ಸಕ್ಸಸ್ಫುಲ್ ಆಗಿದ್ದು, GoProಗೆ ಒಂದು ಒಳ್ಳೆ ಹೆಸರು ಬಂದಿದ್ದು ಅಂದರೆ ಹೀರೋ 7ಇಂದನೇ ಅಂತ ಹೇಳ್ಬೋದು. ಯಾಕಂದರೆ ನಿಮ್ಗೆ ನಾರ್ಮಲಾಗಿ 6 ತೊಗೊಳ್ಳಿ, 5 ತೊಗೊಳ್ಳಿ, 4 ತೊಗೊಳ್ಳಿ, ಅದ್ರಲ್ಲಿ ಸ್ವಲ್ಪ ಶೇಕಿಂಗ್ ಇರುತ್ತೆ. ಹೈಪರ್ ಸ್ಮೂತ್ ಎಲ್ಲ ಏನೂ ಇರಲಿಲ್ಲ, ಕ್ಲಾರಿಟಿ ಇತ್ತು ಬಟ್ ಆ ರೇಂಜ್ಗೆಲ್ಲ ಏನೂ ಇರಲಿಲ್ಲ. ಹೀರೋ 7 ಬಂದಮೇಲೆ ತುಂಬಾ ಚೇಂಜಸ್ ಆಗಿದೆ. ಹೈಪರ್ ಸ್ಮೂತ್ ಬಂದಿದೆ, ನಿಮ್ಗೆ ಗಿಂಬಲೇ ಬೇಡ, ನಡ್ಕೊಂಡು ಹೋಗ್ಬೇಕಾದ್ರೆ ಏನು ಫುಲ್ ಕ್ರೇಜಿಯಾಗಿ ಬರುತ್ತೆ. ಸೊ ಈ GoPro ಫೀಚರ್ಸ್ ಎಲ್ಲ ಹೇಳೋಕ್ಕಿಂತ ಮುಂಚೆ ನಾನು ನಿಮಗೆ ಈ GoProನ ನಾನು ಏನಕ್ಕೆ ತೊಗೊಂಡೆ, ಆಮೇಲೆ ಇದ್ರ ಮೇಲೆ ಸಖತ್ ಇಷ್ಟ ಆಗಿದೆ, ಫುಲ್ ಲವ್ ಆಗೋಗಿದೆ. ಯಾವ ಥರ ಅಂದರೆ ಇದನ್ನು ತುಂಬ ಸಲ ಬೀಳ್ಸಿದ್ದೀನಿ, ಇದು ತುಂಬ ಸಲ ಮಿಸ್ಸಾಗಿ ಕೈಯಿಂದ ಜಾರಿ ಬಿದ್ದಿದೆ, ಮತ್ತು ನೀರಲ್ಲೆಲ್ಲ ಸಡನ್ನಾಗಿ ಸ್ಲಿಪ್ಪಾಗಿದೆ, ಬಿದ್ದು ಎಷ್ಟು ಸಲ ಬಿದ್ದು ಏನೇ ಆದ್ರೂ ಒಂದು ಚೂರು ಹಾಳಾಗಿಲ್ಲ. ಅದು GoPro ಕೊಡೋ ಕ್ವಾಲಿಟಿ. ಒಂದು ನೀವು ಬೇರೆ ಯಾವುದೇ ಕ್ಯಾಮ್ರಾ ತೊಗೊಳ್ಳಿ ನಿಮಗೆ ಸಿಗುತ್ತೆ ಆ ಥರ, ಬಿದ್ದಿದ ತಕ್ಷಣ ಒಂದ್ಸಲಿ ವರ್ಕ್ ಆಗುತ್ತೆ, ಒಂದೊಂದ್ಸಲಿ ವರ್ಕ್ ಆಗೋಲ್ಲ. ಬಟ್ ಇದು ಬಂದು ತುಂಬಾ ಕ್ರೇಜಿಯಾಗಿದೆ. ಸೊ ಇದನ್ನು ಈ ಥರ ಯೂಸ್ ಮಾಡಿದ್ರೆ ನಿಮಗೆ ವಾಟರ್ ಪ್ರೂಫ್, 100% ವಾಟರ್ ಪ್ರೂಫ್ ಇರುತ್ತೆ. ನೀರಲ್ಲಿ ಎಷ್ಟು ಬೇಕಾದ್ರೂ ಯೂಸ್ ಮಾಡ್ಬೋದು. ಬಟ್ 33 ಫೀಟ್ ಏನೋ ಕೆಳಗಡೆ ಹೋಗುತ್ತೆ. ಅದಾದಮೇಲೆ ವಾಟರ್ ಪ್ರೂಫ್ ಕೇಸ್ ಏನೋ ಯೂಸ್ ಮಾಡಬೇಕು ಅಂತಾರೆ. ಸೊ ನಾನು 33 ಫೀಟ್ಸ್ ಎಲ್ಲ ಹೋಗಲ್ಲ, ಹೋದರೆ ಒಂದು 2 ಅಡಿ ಹೋಗ್ಬೋದು ಕೆಳಗಡೆ ಅಷ್ಟೇ. ನನಗೂ ಸ್ವಿಮ್ಮಿಂಗ್ ಎಲ್ಲ ಬರಲ್ಲ, ಅದಕ್ಕೆ ನಾನು ನೀರಲ್ಲೆಲ್ಲ ಜಾಸ್ತಿ ಇದನ್ನ ಯೂಸ್ ಮಾಡಿಲ್ಲ. ಬಟ್ ಒಂದು 2-3 ಶಾರ್ಟ್ಸ್ ತೊಗೊಂಡಿದ್ದೀನಿ, ಚೆನ್ನಾಗಿ ಬಂದಿದೆ, ನೀರಲ್ಲೂ ಸಕ್ಕತ್ತಾಗಿ ಯೂಸ್ ಮಾಡ್ಬೋದು. ಅದಾದಮೇಲೆ ಇದನ್ನು ಓಪನ್ ಮಾಡ್ಬೋದು ನೋಡಿ, ಹಿಂಗೆ ಮಾಡಿ ಈ ಥರ ಮಾಡಿದ್ರೆ ಓಪನ್ ಆಗುತ್ತೆ. ಸೊ ಈ ಥರ ಯೂಸ್ ಮಾಡ್ತೀರ ಅಂದರೆ ನಿಮಗೆ ವಾಟರ್ ಪ್ರೂಫ್ ಎಲ್ಲ ಇರೋಲ್ಲ. ಸೊ ನೀರು ಹೋಗೋ ಸಾಧ್ಯತೆಗಳು ಇರುತ್ತೆ. ಎಲ್ಲ ಡೋರ್ಸು ಕ್ಲೋಸ್ ಆಗಿದೆ, ಬಟ್ ಆದ್ರೂ ನೀರು ಹೋಗೋ ಸಾಧ್ಯತೆ ಇದ್ದು ಪ್ರಾಬ್ಲಮ್ಸ್ ಬರುತ್ತೆ. ಸೊ ರಿಸ್ಕ್ ಬೇಡ, ಇದನ್ನು ಹಾಕ್ಕೊಂಡು ಆರಾಮಾಗಿ ಯೂಸ್ ಮಾಡೋಣ. ಏನು ಹೇಳ್ತೀರಾ? ಹಾಗೆ ಇದು ಫೀಚರ್ಸಿಗೆ ಬಂದ್ವಿ ಅಂದರೆ ಇದು ಬಂದು 12 ಮೆಗಾಪಿಕ್ಸ್ ಕ್ಯಾಮ್ರಾ ಇದೆ, 33 ಫೀಟ್ ವಾಟರ್ ಪ್ರೂಫ್ ಆಗಿರುತ್ತೆ, ಆಮೇಲೆ 4K 60 FPS ಬರುತ್ತೆ, ವಾಯ್ಸ್ ಕಂಟ್ರೋಲ್ ಇದೆ, ಆಮೇಲೆ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಇದೆ, 8x ಸ್ಲೋ ಮೋಷನ್ ಇದೆ, ಫುಲ್ ಕ್ರೇಜಿಯಾಗಿ ಸ್ಲೋ ಮೋಷನ್ ಬರುತ್ತೆ. ನೀವು ಅಂದ್ಕೊಂಡೇ ಇರಲ್ಲ ಅಷ್ಟು ಸ್ಲೋ ಮೋಷನ್ ಸಕ್ಕತ್ತಾಗಿ ಬರುತ್ತೆ. GPS ಇದೆ, HDR ರೆಕಾರ್ಡ್ ಆಗುತ್ತೆ, ಹೈಪರ್ ಸ್ಮೂತ್ ಇದೆ, ಮತ್ತು ನೀವು ಲೈವ್ ಸ್ಟ್ರೀಮಿಂಗ್ಸ್ ಎಲ್ಲ ಮಾಡ್ಬೋದು ಇದರಲ್ಲಿ. ಇನ್ನೊಂದು ಏನು ಅಂದರೆ ಜಾಸ್ತಿ ತಲೆ ಕೆಡಿಸ್ಕೋದಿಲ್ಲ. ಟ್ರಾವೆಲ್ ಮಾಡ್ತಾಯಿದ್ದೀವಿ ಅಂದಾಗ ಹಿಂಗೆ ಓಪನ್ ಮಾಡಿ, ಇದಕ್ಕೆ ಒಂದು ಶಾರ್ಟಿ ಅಂತ ಒಂದು ಬರುತ್ತೆ ಸ್ಟಿಕ್ಕು, ಆಮೇಲೆ ತೋರಿಸ್ತೀನಿ. ಇಷ್ಟನ್ನು ತೊಗೊಳ್ಳಿ, ಇದಕ್ಕೆ ಇದು ಶಾರ್ಟಿ ಅನ್ನೋದು ತೋರಿಸ್ತೀನಿ, ಇಲ್ಲೇ ಇದೆ ಶಾರ್ಟಿ ಅಂತ. ಸೊ ಈ ಶಾರ್ಟಿನ ಇದಕ್ಕೆ ಫಿಕ್ಸ್ ಮಾಡಿಬಿಟ್ಟು ಇಷ್ಟು ಚಿಕ್ಕ ಕ್ಯಾಮ್ರಾ ಜೋಬಲ್ಲಿ ಇಟ್ಕೊಂಡು ಆರಾಮಾಗಿ ಹೋಗ್ಬೋದು. ಸೊ ಇದನ್ನ ನೀವು ಶಾರ್ಟಿ ಯೂಸ್ ಮಾಡಿಲ್ಲ ಅಂದರೆ ಇಷ್ಟೇ ಚಿಕ್ಕದಿರುತ್ತೆ, ಒಂದು ಪಾರ್ಲೇಜಿ ಬಿಸ್ಕೆಟ್ ಅನ್ಕೋಬೋದು. ಸೊ ಇದನ್ನು ಎತ್ಕೊಂಡು ಹಂಗೆ ಜೋಬ್ಗೆ ಹಾಕ್ಕೊಂಡು ಹೋಯ್ತಾ ಇರ್ಬೋದು, ತುಂಬ ಹ್ಯಾಂಡಿಯಾಗಿರುತ್ತೆ. ನೀವು ದೊಡ್ಡ ಕ್ಯಾಮ್ರಾ ಅವೆಲ್ಲ ತೊಗೊಂಡೋಗಿಲ್ಲ ಅಂದ್ರೂ ಇದ್ರಲ್ಲಿ ಸಾಕಾದ ವೀಡಿಯೋಸ್ ಎಲ್ಲ ಮಾಡ್ಬೋದು. ಬಟ್ ನಿಮಗೆ ಆ ಡೆಪ್ತು ಸಿಗೋಲ್ಲ, DSLR ಸಿಗುತ್ತಲ್ಲ ಡೆಪ್ತು, ಆ ಥರ ಡೆಪ್ತೆಲ್ಲ ಸಿಗೋಲ್ಲ. ಬಟ್ ಆದ್ರೂ ಇದರಲ್ಲಿ ಬರೋ ರೆಕಾರ್ಡಿಂಗ್ಸ್ ಎಲ್ಲ ತುಂಬಾ ಯೂಸ್ ಆಗಿರುತ್ತೆ. ಅಡ್ವೆಂಚರ್ಸ್ ಎಲ್ಲ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ತುಂಬ ಸಖತ್ತಾಗಿರುತ್ತೆ. ತೊಗೊಂಡಾಗ ನನ್ನ ಜೊತೆಗೆ ಏನೇನು ಬಂತು ಅಂತ. ಸೊ GoPro ಬುಕ್ ಮಾಡಿದ ತಕ್ಷಣ ನನಗೊಂದು GoPro ಸಿಗುತ್ತೆ, ಜೊತೆಗೆ ಒಂದು ಮೌಂಟು ಇದೊಂದು, ಇದಾದಮೇಲೆ ಒಂದು ಎಕ್ಸ್ಟ್ರಾ ಚಾರ್ಜರ್ ತೊಗೊಂಡೆ ಡಾಕು, ಮತ್ತು ಅದ್ರ ಜೊತೆಗೆ ಒಂದು ಎಕ್ಸ್ಟ್ರಾ ಬ್ಯಾಟ್ರಿ ತೊಗೊಂಡೆ. ನಾನು ತೊಗೊಂಡಿದ್ದು ಬಂಡಲ್ ಕಿಟ್ಟು, ಸೊ ಎಕ್ಸ್ಟ್ರಾ ಒಂದು ಬ್ಯಾಟ್ರಿ ಸಿಕ್ತು, ಅದ್ರ ಜೊತೆಗೆ ಒಂದು ಶಾರ್ಟಿ ಸಿಕ್ತು. ಸೊ ಇಷ್ಟೆಲ್ಲ ಆದಮೇಲೆ ವಾಯ್ಸ್ ಇದಕ್ಕೆ ಅಂತ ಒಂದು GoPro ಅಡ್ಯಾಪ್ಟರ್ ತೊಗೊಂಡಿದ್ದೀನಿ. ಸೊ ನನ್ನ ವ್ಲಾಗಿಂಗ್ ಕೇಸ್ ಮತ್ತು GoPro ಕಿಟ್ ಬಂದು ಇಷ್ಟಿದೆ. ಇದು ಬಂದು ನನಗೆ ಒಂದು 5600 ಏನೋ ಆಯಿತು. ಅದಾದಮೇಲೆ ಇದ್ರ ಜೊತೆಗೆ ಒಂದು ಬ್ಯಾಟ್ರಿ ಕೊಡ್ತಾರೆ. ಸೊ ಟೋಟಲಾಗಿ ನನ್ನ ಹತ್ರ 3 ಬ್ಯಾಟ್ರೀಸ್ ಇದೆ, ಒಂದು ಶಾರ್ಟಿ ಇದೆ, ಒಂದು ಗಿಂಬಲ್ ಇದೆ, ಒಂದು ಅಡ್ಯಾಪ್ಟರ್ ಇದೆ, ಮತ್ತು ಒಂದು GoPro. ಸೊ ಇಷ್ಟು ನನ್ನ ಕಿಟ್ ಬರುತ್ತೆ. ಸೊ ನಾನು ಟ್ರಾವೆಲ್ ಮಾಡಬೇಕಾದ್ರೆ ಇಷ್ಟೂ ತೊಗೊಂಡು ಹೋಗ್ತೀನಿ, ಜೊತೆಗೆ ಒಂದು 2 ಪವರ್ ಬ್ಯಾಂಕ್ ತೊಗೊಂಡೋಗಿರ್ತೀನಿ. ಇಷ್ಟೆಲ್ಲ ಆದಮೇಲೆ ಒಂದು ಚಾರ್ಜಿಂಗ್ ಕೇಬಲ್ ಕೊಡ್ತಾರೆ, ಅದು GoProದೇ ಒರಿಜಿನಲ್ಲು.
ನಾನು ಕೊಟ್ಟಾಗಿಂದ ಇದು ಒಂದು ಸಲನೂ ಯೂಸೇ ಮಾಡಿಲ್ಲ. ಇದಕ್ಕೆ OnePlusದು ಚಾರ್ಜಿಂಗ್ ವೈರ್ ಇದೆ, ಅದನ್ನೇ ಯೂಸ್ ಮಾಡಿದ್ದೀನಿ. ಈಗ ವೀಡಿಯೋ ಮಾಡೋದಕ್ಕೆ ಅಂತ ತೆಗೆದೆ ಅಷ್ಟೇ. ಫಸ್ಟ್ ದಿನ ಅಷ್ಟೇ ಯೂಸ್ ಮಾಡಿದ್ದು ಚಾರ್ಜರು, ಅದಾದಮೇಲೆ ಯೂಸೇ ಮಾಡಲಿಲ್ಲ. ಸೊ ಇವಾಗ ಇದು ಫೀಚರ್ಸ್ ನೋಡೋದಲ್ಲ ಹೆಂಗಿತ್ತು ಫೀಚರ್ಸ್ ಎಲ್ಲ ಅಂತ. ಸೊ ಈಗ ನೆಕ್ಸ್ಟ್ ಬಂದು GoPro ಆನ್ ಮಾಡೋದು, GoPro ಒಳಗಡೆ ಏನೇನಿದೆ ಅಂದರೆ ಪಿಕ್ಚರ ತೋರಿಸಲ್ಲ, ಬಟ್ ಆಪ್ಷನ್ಸ್ ಏನೇನಿದೆ GoProಲಿ ಅದ್ರ ಬಗ್ಗೆ ತೋರಿಸ್ತೀನಿ. ಸೊ GoPro ಫಸ್ಟು ಬಂದು ಈ ಥರ ಇರುತ್ತೆ. ಸೊ ನೀವು ಡೈರೆಕ್ಟಾಗಿ ಮೋಡ್ ಅಂತ ಈ ಕಡೆ ರೈಟ್ ಸೈಡಲ್ಲಿ ಇರುತ್ತೆ. ಸೊ ಮೋಡ್ನ ಹೋಲ್ಡ್ ಮಾಡಿಕೊಂಡು 2 ಸೆಕೆಂಡ್ಸ್ ಇಟ್ಕೊಂಡ್ರೆ GoPro ಆನ್ ಆಗುತ್ತೆ. ಸೊ ನಾನು GoProಲಿ ತುಂಬ ಸೆಟ್ಟಿಂಗ್ಸ್ನೆಲ್ಲ ಚೇಂಜ್ ಮಾಡ್ಕೊಬಿಟ್ಟಿದ್ದೀನಿ. ಸೊ ಬ್ಯಾಟ್ರಿ ಫುಲ್ಲು ಬರಲಿ ಅಂತ, ಸೊ ಚೆನ್ನಾಗಿ ಬ್ಯಾಟ್ರಿ ಬಾಳಿಕೆ ಬಂದರೆ ನನಗೂ ಯೂಸ್ ಆಗುತ್ತೆ. ಅದಕ್ಕೆ ಏನು ಮಾಡಿದ್ದೀನಿ, GoProಲಿ ಎಷ್ಟೊಂದು ಸೆಟ್ಟಿಂಗ್ಸ್ ಚೇಂಜ್ ಮಾಡಿದ್ದೀನಿ. ಸೊ ಅದು ಬ್ಯಾಟ್ರಿ ಸೇವಿಂಗ್ ಹೆಂಗೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಸೊ GoPro ಆನ್ ಮಾಡಿದ ತಕ್ಷಣ ನಿಮಗೆ ಈ ಥರ ಡಿಸ್ಪ್ಲೇ ಸಿಗುತ್ತೆ. ಸೊ ಫಸ್ಟ್ ಬಂದು ನಾನು ನಾರ್ಮಲಾಗಿ ರೆಕಾರ್ಡ್ ಮಾಡೋದು 2.7Kಲಿ, ಒಂದೊಂದ್ಸಲಿ 60 FPS, ಒಂದೊಂದ್ಸಲಿ 24 FPS ಯೂಸ್ ಮಾಡ್ತೀನಿ. ಸೂಪರ್ ವ್ಯೂವಲ್ಲಿ ಯೂಸ್ ಮಾಡ್ತೀನಿ. ಸೊ ನಿಮಗೆ ಈ ಸೂಪರ್ ವ್ಯೂ ಇವೆಲ್ಲ ಏನು ಅಂತ ಗೊತ್ತಿರಲ್ಲ. ಸೊ ಫಸ್ಟ್ ಸ್ಕ್ರೀನಿಂಗ್ ಆನ್ ಆಗಿದ ತಕ್ಷಣ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾನು ಮೇಜರಾಗಿ ಪ್ರೋಟ್ಯೂನ್ನ ಆಫ್ ಸೊ ಇವಾಗ GoPro ಫೀಚರ್ಸ್ ಎಲ್ಲ ನೋಡೋದಲ್ಲ. ಸೊ GoPro ಒಳಗಡೆ ಏನೇನಿದೆ ಮತ್ತು GoPro ಹೆಂಗೆ ಯೂಸ್ ಮಾಡೋದು, ಮತ್ತು ಯೂಸ್ ಮಾಡೋದೆಲ್ಲ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಎಷ್ಟೊಂದು ಟ್ಯುಟೋರಿಯಲ್ಸ್ ನೋಡಿರ್ತೀರ. ಸೊ ಇವಾಗ GoPro ಫೀಚರ್ಸ್ ನೋಡಿದ್ಮೇಲೆ ನೆಕ್ಸ್ಟ್ GoPro ಹೆಂಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ. ಸೊ GoPro ಯೂಸ್ ಮಾಡೋದು ಹೆಂಗೆ ಹೇಳ್ತೀನಿ ಅಂದರೆ, ನಿಮಗೆ ಟ್ಯುಟೋರಿಯಲ್ಸ್ ಎಲ್ಲ ಹೇಳ್ಕೊಡೋಲ್ಲ, ಯಾಕಂದರೆ ಯೂಟ್ಯೂಬಲ್ಲಿ ತುಂಬ ಸಾವಿರ ಲಕ್ಷ ವೀಡಿಯೋಸ್ ಸಿಗುತ್ತೆ ನಿಮಗೆ GoPros ಹೆಂಗೆ ಯೂಸ್ ಮಾಡೋದು ಅಂತ. ಸೊ ನನ್ನ GoPro ಹೆಂಗಿದೆ, ನಾನು ಯಾವ ಸೆಟ್ಟಿಂಗ್ಸ್ ಯೂಸ್ ಮಾಡ್ತೀನಿ, ನಾನು ಏನು ದಬಾಕ್ತೀನಿ ಅಂತ ಅಷ್ಟೇ ಹೇಳಿದ್ರು. ಸೊ GoProಲಿ ಫ್ರಂಟಲ್ಲಿ ಒಂದು ಸ್ಕ್ರೀನ್ ಬರುತ್ತೆ. ನಾನು ಈ ಸ್ಕ್ರೀನಿಂದನೇ ತುಂಬಾ ನನ್ನ ಸೆಟ್ಟಿಂಗ್ಸ್ ಹೆಂಗಿದೆ, ಆನ್ ಆಗಿದೆಯಾ, ಯಾರಪ್ಪ ಅಲ್ಲ. ಸೊ ಇವಾಗ ಫೀಚರ್ಸ್ ನೋಡೋದಲ್ಲ. ಸೊ GoPro ಒಳಗಡೆ ಏನಿದೆ, GoPro ಹೆಂಗೆ ಯೂಸ್ ಮಾಡೋದು, ನಾನು ಏನು ಸೆಟ್ಟಿಂಗ್ಸ್ ಯೂಸ್ ಮಾಡ್ತೀನಿ ಅವೆಲ್ಲ ನೋಡೋಣ ಬನ್ನಿ. ಸೊ GoPro ಫಸ್ಟ್ ಬಂದು ಓಪನಿಂಗ್ ಸ್ಕ್ರೀನ್ ಈ ಥರ ಇರುತ್ತೆ. ಈ ಕಡೆ ಲೆನ್ಸ್ ಇರುತ್ತೆ. ನಾನು ಇದುವರೆಗೂ ಈ ಲೆನ್ಸ್ ಎಲ್ಲ ಓಪನ್ ಮಾಡಿ ಇದೇ ಮಾಡಿಲ್ಲ, ಕ್ಲೀನೇ ಮಾಡಿಲ್ಲ. 8 ಇಂದ 9 ತಿಂಗಳೇ ಹೋಗಿದೆ. ಅದಾದಮೇಲೆ ಈ ಕಡೆ ಲೈಟಲ್ಲಿ ಒಂದು ರೈಟ್ ಸೈಡ್, ಲೆಫ್ಟ್ ಸೈಡ್, ಇದಕ್ಕೆ ರೈಟ್ ಸೈಡು, ನನಗೆ ಲೆಫ್ಟ್ ಸೈಡು. ಸೊ ಈ ಸೈಡಲ್ಲಿ ಒಂದು ಡಿಸ್ಪ್ಲೇ ಇದೆ. ಈ ಡಿಸ್ಪ್ಲೇಲಿ ನಿಮಗೆ ಏನೇನು ಕಾಣಿಸುತ್ತೆ ಅಂದರೆ, ನಿಮ್ಮ ಯಾವ ಕ್ಲಾರಿಟಿಲಿ ರೆಕಾರ್ಡ್ ಮಾಡ್ತಾ ಇದ್ದೀರಾ, ಎಷ್ಟು ಸೆಕೆಂಡ್ ಆಗಿದೆ ಎಲ್ಲನೂ ತೋರಿಸುತ್ತೆ. ಸೊ ನನಗೆ ತುಂಬ ಯೂಸ್ ಆಗುತ್ತೆ, ಯಾಕಂದರೆ ನಾನು ರೆಕಾರ್ಡ್ ಮಾಡಬೇಕಾದ್ರೆ ನೋಡ್ಕೊಂಡು ಮೇಯ್ನಾಗಿ ಯೂಸ್ ಮಾಡೋದಿದ್ದು ಒಂದೇ. ಅದಾದಮೇಲೆ ಇಲ್ಲಿ ಲೆಫ್ಟಲ್ಲಿ ಮೈಕ್ ಕನೆಕ್ಟ್ ಮಾಡೋದಿದೆ. ಇಲ್ಲಿ ಮೇಲ್ಗಡೆ ರೆಕಾರ್ಡ್ ಬಟನ್ ಆನ್ ಇದೆ. ಇದು ಕ್ವಿಕ್ ಕ್ಯಾಪ್ಚರ್ ಅಂತ ಬರುತ್ತೆ, ಕ್ವಿಕ್ ಕ್ಯಾಪ್ಚರ್ಗೆ ಯೂಸ್ ಆಗುತ್ತೆ ಇದು. ಸೊ ಇದಾದಮೇಲೆ ಇಲ್ಲಿ ರೈಟ್ ಸೈಡಲ್ಲಿ ಮೋಡ್ ಅಂತ ಒಂದು ಪವರ್ ಬಟನ್ ಇದೆ. ಸೊ ಈ ಪವರ್ ಬಟನ್ನ ಹೊಡೆದಿದ ತಕ್ಷಣ ಆನ್ ಆಗುತ್ತೆ. ಸೊ ನೋಡಿ, ಈ ಥರ 1 ಸೆಕೆಂಡ್ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಆನ್ ಆಗುತ್ತೆ. ನೋಡಿ ಆನ್ ಆಗಿದೆ. ಸೊ ಈಗ ಆನ್ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು 2.7K ಅಂತಿದೆ. ಅದಾದಮೇಲೆ 60 FPS ಇದೆ. ಎಸ್ ಅಂದರೆ ಸೂಪರ್ ವ್ಯೂವು. ಸೊ ನನ್ನ ಸೆಟ್ಟಿಂಗ್ಸ್ ಬಂದು ಇಷ್ಟೇ. ನಾನು ಮೇಜರಾಗಿ ಯೂಸ್ ಮಾಡೋದು ಪ್ರೋಟ್ಯೂನ್ ಎಲ್ಲ ಯೂಸ್ ಮಾಡೋಲ್ಲ, ಸ್ಟೆಬಿಲೈಸೇಷನ್ ಆಟೋ ಇಟ್ಕೊಂಡಿರ್ತೀನಿ, ಲೋ ಲೈಟಲ್ಲಿ ಯೂಸ್ ಮಾಡ್ತಾ ಇರ್ತೀನಿ. ಸೊ ಮೇಜರಾಗಿ ಒಂದೊಂದ್ಸಲಿ 60 FPSನ ಚೇಂಜ್ ಮಾಡಿ 24 FPSಗೆ ಯೂಸ್ ಮಾಡ್ತೀನಿ. 16:9 ರೇಷಿಯೋದಲ್ಲಿ ಯೂಸ್ ಮಾಡ್ತೀನಿ. ಸೊ ನನ್ನ ಸೆಟ್ಟಿಂಗ್ಸ್ ಬಂದು ಇಷ್ಟೇ, ಫುಲ್ ಸಿಂಪಲ್ ಆಗಿರುತ್ತೆ. ಸೊ ನಿಮಗೆ ನೆಕ್ಸ್ಟು ಏನೇನು ಯೂಸ್ ಮಾಡ್ತೀವಿ ಅಂತ ತೋರಿಸಿದ್ರೆ, ಒಂದು ಸ್ವೈಪ್ ಮಾಡಿದ್ರೆ ಈ ಕಡೆ ಫೋಟೋ ಸೆಕ್ಷನ್ ಬರುತ್ತೆ, ಅದಾದಮೇಲೆ ವೀಡಿಯೋ ಸೆಷನ್ ಬರುತ್ತೆ, ಅದಾದಮೇಲೆ ನೆಕ್ಸ್ಟ್ ಈ ಕಡೆ ಇನ್ನೊಂದು ಸಲ ಮಾಡಿದ್ರೆ ಟೈಮ್ ಲ್ಯಾಪ್ ಸೆಕ್ಷನ್ ಬರುತ್ತೆ. ಇಷ್ಟೊಂದು ಇರುತ್ತೆ. ಸೊ ಒಂದೊಂದು ಮೋಡಲ್ಲೂ ಒಂದೊಂದು ಥರ ಸಿಗುತ್ತೆ ನಿಮಗೆ. ಸೊ ಫೋಟೋ ಮೋಡ್ ಬಂದಿದ ತಕ್ಷಣ ನಿಮಗೆ ಫಸ್ಟು ಈ ಲೆಫ್ಟ್ ಸೈಡ್ ಕಾರ್ನರಲ್ಲಿ ಒಂದು ಫೋಟೋದು ಒಂದು ಐಕಾನ್ ಇದೆ. ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ತೋರಿಸುತ್ತೆ ಫೋಟೋ ಇದೆ, ಬಸ್ಟ್ ಮೋಡ್ ಇದೆ, ನೈಟ್ ಮೋಡ್ ಇದೆ. ಫೋಟೋ ಮೋಡ್ ಬಂದು ನಾರ್ಮಲ್ ಕ್ಯಾಪ್ಚರ್ ಮಾಡುತ್ತೆ, ಬಸ್ಟ್ ಮೋಡ್ ಬಂದು ಆ್ಯಕ್ಷನ್ ಶಾರ್ಟ್ಸ್ ಕ್ಲಿಯರ್ ಮಾಡುತ್ತೆ, ನೈಟ್ ಬಂದು ನಿಮಗೆ ನೈಟ್ ಶಾರ್ಟ್ಸ್ ತೊಗೋಬೋದು, ಚೆನ್ನಾಗಿ ಬರುತ್ತೆ, ಸಗದ ಬರುತ್ತೆ. ಟ್ರೈ ಮಾಡಿದ್ದೀನಿ. ಫೋಟೋಸ್ ಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಪೋಸ್ಟರ್ಸಲ್ಲಿ ತುಂಬ ಇದೆ, ಹೋಗಿ ನೋಡ್ಬೋದು ನೀವು. ಅದಾದಮೇಲೆ ಇದಕ್ಕೆ ಹೋದರೆ ನಿಮಗೆ ಒಂದು ಫೀಲ್ಡ್ ಆಫ್ ವ್ಯೂ ಯಾವ ಥರ ಬೇಕು, ವೈಡ್ ಇದೆ, ಮೇಜರಾಗಿ ವೈಡ್ ಸಿಗುತ್ತೆ. ಇಲ್ಲಾಂದರೆ ಲೀನಿಯರ್ ಬೇಕಪ್ಪ, ಲೀನಿಯರ್ ತೊಗೊಳ್ಳೋಣ. ಲೀನಿಯರ್ ತೊಗೊಂಡ್ರೆ ನಿಮಗೆ ಕರ್ವ್ ಮೂಮೆಂಟ್ ಥರ ಸಿಗುತ್ತೆ. ಇದು ವೀಡಿಯೋದಲ್ಲಿ ನೋಡ್ತೀರಾ, ಈಗ ನೋಡಿ ಲೀನಿಯರ್ ಇದೆ. ವೈಡ್ಗೆ ಹಾಕೊಂಡಿದ ತಕ್ಷಣ ನೋಡಿ ಫುಲ್ ಒಂಥರ ಯು ಶೇಪ್ ಬಂದುಬಿಡುತ್ತೆ, ಅದು ಬರುತ್ತೆ. ಆಮೇಲೆ ಸೂಪರ್ ಫೋಟೋ ಅಂದರೆ HDR ಆನ್ ಆಗಿರುತ್ತೆ, ಸಕ್ಕತ್ತಾಗಿ ಬರೋದು ಫೋಟೋ. ರಾ ಇಮೇಜ್ ಬೇಕು ಅಂದರೆ ರಾ ಇಮೇಜ್ ಆನ್ ಮಾಡ್ಕೋಬೋದು. ಪ್ರೋಟ್ಯೂನ್ ಇದಕ್ಕೂ ಬೇಕು ಅಂದರೆ ಯೂಸ್ ಮಾಡ್ಕೋಬೋದು, ಪ್ರೋಟ್ಯೂನ್ ಬೇಡ ಅಂದರೆ ಬೇಡ. ಸೊ ಪ್ರೋಟ್ಯೂನ್ ತೊಗೊಂಡಾಗ ನಿಮಗೆ ಶಟರ್ ಮತ್ತು ವೈಟ್ ಬ್ಯಾಲೆನ್ಸು, ISO ಅವೆಲ್ಲ ಯೂಸ್ ಮಾಡಿಕೊಂಡು ಆಟೋ ಮೋಡಲ್ಲಿ ಸಕ್ಕತ್ತಾಗಿ ತೆಗಿಬೋದು. ಈ ಯಾವುದದು ಲೈಟ್ ಟ್ರಯಲ್ಸ್ ಎಲ್ಲ ಬರುತ್ತೆ, ತುಂಬ ಮಾಡಿದ್ದೀನಿ ಅಂಥದ್ದು, ನೋಡ್ಬೋದು ನೀವು. GoPro ಪೇಜ್ಗೂ ಕಳಿಸಿದೆ, ಯಾವುದೋ ಫೀಚರ್ ಮಾಡಿಲ್ಲ ಅಷ್ಟೇ.
ಸೊ ಇದಾಗಿದ್ದ ತಕ್ಷಣ ನೆಕ್ಸ್ಟ್ ಈ ಕಡೆ ಸ್ವೈಪ್ ಮಾಡಿದ್ರೆ ವೀಡಿಯೋಸ್ ಬರುತ್ತೆ. ವೀಡಿಯೋ ಸೆಕ್ಷನಲ್ಲಿ ನಿಮಗೆ ಸೆಟ್ಟಿಂಗ್ಸ್ ಇಷ್ಟೊಂದು ಬರುತ್ತೆ. ಸೊ ಈ ಸೆಟ್ಟಿಂಗ್ಸ್ ಎಲ್ಲ ನಾವಾಗಲೇ ಹೇಳಿದ್ನಲ್ಲ. ಅದಾದಮೇಲೆ ಈ ಕಡೆ ವೀಡಿಯೋ ಮೋಡ್ ಅಂದರೆ ನಾರ್ಮಲಾಗಿ ವೀಡಿಯೋ ಕ್ಯಾಪ್ಚರ್ ಆಗ್ತಾ ಇರುತ್ತೆ. ಲೂಪ್ ಮೋಡ್ ಅಂದರೆ ನಿಮಗೆ ಪ್ರತಿ ಸಲನೂ 5-5 ನಿಮಿಷಕ್ಕೆ ಒಂದೊಂದ್ಸಲಿ ಆನ್ ಮಾಡ್ಕೋಬೋದು. ಈಗ 5 ನಿಮಿಷ ರೆಕಾರ್ಡ್ ಮಾಡ್ತೀರಾ, ಅದಾದಮೇಲೆ ಮತ್ತೆ ಕ್ಯಾಮ್ರಾ ಆಫ್ ಮಾಡ್ತೀರಾ, ಮತ್ತೆ ರೆಕಾರ್ಡ್ ಆನ್ ಮಾಡಿದ್ರೆ 5 ನಿಮಿಷ ಆಗುತ್ತೆ. ಆ ಥರ ಪ್ರತಿ ಸಲ 5 ನಿಮಿಷಕ್ಕೆ ಅಷ್ಟೇ ಯೂಸ್ ಮಾಡ್ಕೋಬೋದು. ಅದು ಮಾಡ್ಕೋಬೋದು, ನಾನು ಅದನ್ನ ಯೂಸ್ ಮಾಡೋದೇ ಇಲ್ಲ. ಸೊ ಅದಾದಮೇಲೆ ನೆಕ್ಸ್ಟ್ ಈ ಕಡೆ ಬಂದರೆ ಟೈಮ್ ಲ್ಯಾಬ್ಸಲ್ಲಿ ಇಲ್ಲಿ ತುಂಬ ಥರ ಸಿಗುತ್ತೆ ಗುರು. ಸೇಮ್ ಮತ್ತೆ ಲೆಫ್ಟ್ ಸೈಡ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಟೈಮ್ ಲ್ಯಾಬ್ಸ್ ಸಿಗುತ್ತೆ, ಹೈಪರ್ ಲ್ಯಾಬ್ಸು. ಅದಾದಮೇಲೆ ನೆಕ್ಸ್ಟು ನಿಮಗೆ ಟೈಮ್ ಲ್ಯಾಬ್ಸ್ ಸಿಗುತ್ತೆ, ಟೈಮ್ ಲ್ಯಾಬ್ಸ್ ಫೋಟೋ ಸಿಗುತ್ತೆ, ನೈಟ್ ಲ್ಯಾಬ್ಸ್ ಫೋಟೋ ಸಿಗುತ್ತೆ. ನೈಟ್ ಲ್ಯಾಬ್ಸ್ ಸಿಗೋಲ್ಲ, ನೈಟ್ ಲ್ಯಾಬ್ಸ್ ಫೋಟೋಸ್ ಸಿಗುತ್ತೆ. ಎಲ್ಲ ಸಖತ್ತಾಗಿದೆ. ನಿಮ್ಗೆ ಒಂದೊಂದೂ ಈ ಥರ ಬರುತ್ತೆ ಅಂತ ಎಕ್ಸಾಂಪಲ್ ಆಗಿ ನೆಕ್ಸ್ಟ್ ತೋರಿಸ್ತೀನಿ. ವೀಡಿಯೋ ಕಾರ್ನರ್ ಇಲ್ಲ ರೈಟ್ ಕಾರ್ನಲ್ಲಿ ಟೈಟಲ್ ಹಾಕಿರ್ತೀನಿ ಯಾವ್ಯಾವುದಕ್ಕೆ ಯಾವ್ಯಾವ ಆಪ್ಷನ್ದು ಅಂತ. ಸೊ ನೀವು ಹೋಗಿ ಎಲ್ಲ ಅಲ್ಲಿ ನೋಡ್ಕೋಬೋದು ಯಾವ್ಯಾವ ಸೆಟ್ಟಿಂಗ್ಸ್ಗೆ ಯಾವ್ಯಾವ ಥರ ಬರುತ್ತೆ. ಹೈಪರ್ ಲ್ಯಾಬ್ಸ್ ಅಂದ್ರೇನು, ಟೈಮ್ ಲ್ಯಾಬ್ಸ್ ಅಂದ್ರೇನು, ಹೈಪರ್ ಲ್ಯಾಬ್ಸ್ ಫೋಟೋ ಅಂದ್ರೇನು ಎಲ್ಲನೂ. ಸೊ ಒಂದೊಂದಕ್ಕೂ ಸೆಟ್ಟಿಂಗ್ಸ್ ಬರುತ್ತೆ. ರೆಸಲ್ಯೂಷನ್ 4K ಮಾಡ್ಕೋಬೋದು. ಫೀಲ್ಡ್ ಆಫ್ ವ್ಯೂ ವೈಡ್ ಇರಬೇಕು. ನಾನು ಟೈಮ್ ವ್ಯಾಪ್ನ ಬಂದು ಮೇಜರಾಗಿ 10 ಇಲ್ಲ 15 ಮಾಡ್ತೀನಿ. ಸೊ ಜಾಸ್ತಿ ಅದೇ ಸೆಟ್ ಮಾಡಿರ್ತೀನಿ. ಒಂದೊಂದ್ಸಲಿ ಒಂದೊಂದು ಥರ ಯಾವ್ದು ಬೇಕಾಗುತ್ತೆ ಅದನ್ನ ನೋಡಿಕೊಂಡು ಮಾಡ್ತೀನಿ. ಸೊ ಇಷ್ಟು ನನ್ನ ಸೆಟ್ಟಿಂಗ್ಸು. ಇದಾದಮೇಲೆ ನಿಮಗೆ ಗೋಪ್ರೋ ಬ್ಯಾಟ್ರಿ ಬ್ಯಾಕಪ್ ಬಂದು ನಂದು 1.5 ಅವರ್ ಬರುತ್ತೆ, 1.5 ಅವರ್ ಬರುತ್ತೆ. ಆರಾಮಾಗಿ ಯೂಸ್ ಮಾಡ್ತಾಯಿದ್ದೀನಿ. ಒಂದೊಂದ್ಸಲಿ 3 to 4 ಡೇಸಲ್ಲಿ ಒಂದೊಂದು ಬ್ಯಾಟ್ರಿನ ಬೆಳಿಗ್ಗೆಯಿಂದ ಸಂಜೆವರೆಗೂ ಯೂಸ್ ಮಾಡ್ತೀನಿ. ನೈಟ್ಗೆ ಮಾತ್ರ ಇನ್ನೊಂದು ಬ್ಯಾಟ್ರಿ ಚೇಂಜ್ ಮಾಡ್ತೀನಿ. ಸೊ ಅಷ್ಟು ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಸೊ ನಿಮಗೂ ಆ ಥರ ಬ್ಯಾಟ್ರಿ ಬ್ಯಾಕಪ್ ಬೇಕು ಅಂತ ಅನಿಸಿದ್ರೆ ನೆಕ್ಸ್ಟ್ ವೀಡಿಯೋ ತನಕ ವೆಯ್ಟ್ ಮಾಡಿ. ನನ್ನ ಗೋಪ್ರೋ ಟಿಪ್ಸ್ ಎಲ್ಲ ಏನು, ಬ್ಯಾಟ್ರಿ ಸೇವ್ ಮಾಡೋದಕ್ಕೆ ಏನೇನು ಮಾಡಬೇಕು ಎಲ್ಲ ಹೇಳ್ಕೊಡ್ತೀನಿ. ಸೊ ಅಲ್ಲಿ ತನಕ ಬಾಯ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೇಕಾದವ್ರಿಗೆ ಶೇರ್ ಮಾಡಿ.